ಬ್ರಹ್ಮಾಂಡದ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಖಂಡಿತವಾಗ್ಲಪ್ಪ, ಇದೆಲ್ಲ ದೊಡ್ಡ ದೊಡ್ಡ ಪ್ರಶ್ನೆ. ಆದರೂ ನೀನು ಪ್ರಶ್ನೆ ಕೇಳಿದ್ಯಾ, ಬ್ರಹ್ಮಾಂಡ ಅಂದ್ರೆ ಏನು ಅಂತಂದ್ರೆ ಪೂರ್ಣ ಪ್ರಮಾಣವಾಗಿ ಹೇಳೋದಿಲ್ಲ, ಸಾರಾಂಶ ಮಾತ್ರ ಹೇಳ್ತೀನಿ. ಸೂರ್ಯನಿಗೆ ಗ್ರಹಗಳಿದ್ದಾವೆ. ಇದೆಲ್ಲ ಕುಟುಂಬ, ಅಂದರೆ ನವಗ್ರಹಗಳು ಪ್ಲಸ್ ವೈಜ್ಞಾನಿಕವಾಗಿ ಅದೇನೋ ಪ್ಲೋಟೋ, ಯುರೇನಸ್, ಅದು ಇದು ಎಲ್ಲ ಏನೇನೋ ಇರ್ತವೆ. ಒಂದು 14 ಗ್ರಹಗಳಿದ್ದಾವೆ. ಇನ್ನೂ ಹುಡುಕಾಡ್ತಾ ಇದ್ರೆ ಇನ್ನೊಂದು 2 ಸಿಗ್ತವೆ, ಇನ್ನೂ ಸಿಗ್ತಾನೆ ಇರ್ತವೆ. ಸೊ ಈ ರೀತಿ ಸೂರ್ಯನ ಒಂದು ಕುಟುಂಬ ಇದು. ಸೂರ್ಯನೇ ಮುಖ್ಯಸ್ಥ, ಅವನಿಗಿರುವಂಥ ಒಂದು 12ರಿಂದ 14 ಗ್ರಹಗಳು. ಇದು ಒಂದು ಮನೆ ಅಂತ ಅನ್ಕೊಳ್ಳಿ. ಅಂದರೆ ಯಾರು ಪ್ರಶ್ನೆ ಕೇಳಿದಿರ ಬ್ರಹ್ಮಾಂಡ ಅದ್ರ ಬಗ್ಗೆ ತಿಳಿಸಿ ಅಂತ, ನೀನು, ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಜನ ಮಕ್ಕಳಿದ್ದೀರಾ, ಗಂಡು ಮಕ್ಕಳಿದ್ರೆ ಸೊಸೆ ಮಗ ಸೊಸೆಗೆ ಹುಟ್ಟಿದಂಥ ಮಕ್ಕಳು, ಹೆಣ್ಣು ಮಕ್ಕಳಿದ್ರೆ ಮಗಳು, ಅಳಿಯ, ಈ ಸೊಸೆ, ಇದೆಲ್ಲ ಒಂದು ಕುಟುಂಬ. ಈ ರೀತಿ ಒಂದೇ ಒಂದು ಕುಟುಂಬ ಅದು. ಅದೇ ಥರ ಸೌರಮಂಡಲ ಅಂದರೆ ಸೂರ್ಯನಿಗಿರೋ ಒಂದು ಕುಟುಂಬ. ಈ ರೀತಿ ಸೂರ್ಯನ ಥರ ಇರೋ ಸೌರವ್ಯೂಹಗಳು ಲಕ್ಷಾಂತರ ಕೋಟ್ಯಾಂತರ ಸೌರವ್ಯೂಹಗಳಿದೆ. ಇದನ್ನೆಲ್ಲ ಗ್ಯಾಲಕ್ಸಿ ಅಂತ ಕರೀತಾರೆ. ಸೊ ಈ ರೀತಿ ಗ್ಯಾಲಕ್ಸಿಗಳು ಲಕ್ಷಾಂತರ ಕೋಟ್ಯಾಂತರವಿದೆ. ಇದನ್ನೆಲ್ಲ ಅದೇನೋ ಮಿಲ್ಕಿ ವೇ ಅಂತ ಏನೋ ಕರೀತಾರೆ. ಸೊ ಅದೆಲ್ಲ ಆ ರೀತಿ ಲಕ್ಷಾಂತರ ಕೋಟ್ಯಾಂತರ ಇರೋದನ್ನೆಲ್ಲ ಒಂದು ಬ್ರಹ್ಮಾಂಡದ ಒಂದು ಅಂಶ ಅಂತ ಕರೀತಾರೆ. ಆ ರೀತಿ ಲಕ್ಷ ಕೋಟಿಗಳು, ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನಮಗೆ. ಇದನ್ನೆಲ್ಲ ಸೇರಿ ಬ್ರಹ್ಮಾಂಡ ಅಂತ ಕರೀತಾರೆ ಅಷ್ಟೇ. ಇಷ್ಟು ಮಾತ್ರ ನಿನಗೆ ತಿಳಿಸ್ಕೊಡ್ಬಹುದು. ಅದರ ಒಳ ಅರ್ಥ ಏನು ಅನ್ನೋದನ್ನ ನೀನು ಕೋರ್ಸ್ಗೆ ಬಂದರೆ ಖಂಡಿತವಾಗಿ ತಿಳಿಸ್ಕೊಡ್ಬೋದು.